ಸ್ವಾಮಿ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿರಿ. ಕಮಲಾವತಿ ನಗರದಲ್ಲಿ ಕಮಲರಾಜನ ಪುತ್ರಿಯಾದ ರತಿದೇವಿಯು ಬಹಳ ಸುಂದರವತಿಯಾಗಿ ಇರುವಳು. ಅಮ್ಮಯ್ಯ, ಸ್ವಾಮಿ, ಆಕೆಯು ಮನ್ಮಥನ ಸಹವಾಗಿಯೂ ಅಲ್ಲಿ ಜನಿಸಿದಳು. ಅಲ್ಲಿಗೆ ಹೋಗಿ ಕನ್ಯೆಯನ್ನು ನಿಶ್ಚಯ ಮಾಡಿ ಮನ್ಮಥನಂದನೇ ಹೋಗು ನೀವು ಬೇಗನೆ. ಸ್ವಾಮಿ, ನಾನು ಕಮಲಾವತಿಗೆ ಹೋಗುವುದು. ಆದರೆ ಮಧ್ಯರಾತ್ರಿಯಲ್ಲಿ ಏಕಾಂಗಿಯಾಗಿ ಶಿರವನ್ನು ಮಾಡಿ ಕರವನ್ನು ಜೋಡಿಸಿ ಈ ಸಭೆಯಲ್ಲಿ ನಿನ್ನ ಕಾರಣವೇನು? ನಿನ್ನ ಸಂಗತಿ ಏನಿರುವುದು? ಒಂದನ್ನು ಬಿಡಲು ಎಂದ ಮುಂದೆ ಚೆನ್ನಾಗಿ ಬೇಡಪ್ಪ ಪರಮ ಪುರುಷ ಅಣ್ಣಯ್ಯ
ಅಣ್ಣಯ್ಯ ಓ ತಂಗಿ, ಅಣ್ಣಯ್ಯ ಇದಕ್ಕೆ ಒಂದು ಶ್ಲೋಕವುಂಟು, ಹೇಳುವುದು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಅಣ್ಣಯ್ಯ. ಓ ಅಮ್ಮಯ್ಯ, ಅಣ್ಣಯ್ಯ ಉದಯಕ್ಕೆ ತದ್ಭಾಗ ಪಶ್ಚಿಮ ದಿಗ್ಭಾಗ ಕಥನಕ್ಕೆ ಮೇಲೆ ಶೀತಾತಾಂಗಾಕುವಂತೆ ವಿಕಸಿತಿ ಯಥಾ ಪರ್ವತ ಬೇಸಿನಾಯಾಂ ಸದಮತಿಂ ಪುನರುತ್ತಂ ಭಾಸಿತಂ ಸಜ್ಜನಃ. ಓ ಅಮ್ಮಯ್ಯ, ಇದರ ತಾತ್ಪರ್ಯವೇನೆಂದರೆ ಪೂರ್ವ ದಿಕ್ಕಿನಲ್ಲಿ ಹುಟ್ಟುವ ಸೂರ್ಯನ ಒಂದು ವೇಳೆ ಎಲ್ಲ ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟಿದರೆ ಹುಟ್ಟಬಹುದು. ಬೇರೆ ಪರ್ವತವು ತನ್ನ ತಲವನ್ನು ಬಿಟ್ಟರು ಬಿಡಬಹುದು. ಹೌದೇ ಅಣ್ಣಯ್ಯ. ಅಹೋ ತಂಗಿ, ಅಣ್ಣಯ್ಯ ಇದು ಅಲ್ಲದೆ ನೀರಿನಲ್ಲಿ ಚಲಿಸುವ ಕಮಲವು ಒಂದು ವೇಳೆಯಲ್ಲಿ ಪರ್ವತ ಶಿಖರಾಗ್ರದಲ್ಲಿ ಚಲಿಸಿದರು ಚಲಿಸಬಹುದು. ಪರಮಾತ್ಮೆಯು ಸಣ್ಣಗಾದರೂ ಆಗಬಹುದು. ಆಹೋ ಅಮ್ಮಯ್ಯ, ಆದರೆ ತತ್ತು ಪುರುಷನು ಕೊಟ್ಟ ವಚನವು ಜಂಟಿಗೂ ತಪ್ಪಲಾರವ. ಆಹೋ ಜನರೇ, ಅಣ್ಣಯ್ಯ ಆದ ಕಾರಣ ನಿನ್ನ ಮನಸ್ಸಿನ ತುಗುಡ ಏನಿರುವುದು ಚೆನ್ನ ಮುಂದಬೇಡ, ಅದನ್ನು ನಾನು ನಡೆಸಿಕೊಡುವೆನು. ಆಹೋ ತಂಗಿ, ಅಣ್ಣಯ್ಯ ನೀನು ತಾನು ನಿನ್ನ ಹೆಸರೇನು, ನಿನ್ನ ವಾಸ
ಓದದಿದ್ದರೆ ನಿನ್ನ ಕುತ್ತಿಗೆ ಬಿಡಿದು ಪುರದಿಂದ ಹಾಕಿ ನುಗ್ಗಿಸುವನ ಕಳಿಸು ಯಾರವರನ್ನು ನಾನೇ ನೋಡುವನ ಅವರ ಚಕ್ರವರ್ತಿ ದುರ್ಮಾರ್ಗನ ಅಲ್ಲ ಬೇಡ ಇಲ್ಲೇ ದುರ್ಮಾರ್ಗನ ಹೆಣ್ಣಮಗಳ ಅಲ್ಲಾರ್ದ ಈ ರೀತಿ ಮಾತನಾಡುವೆಯ ನೀನು ಎಷ್ಟು ಮಾತನ್ನು ಬೇಡಿಕೊಂಡರೂ ನನ್ನ ಮಗನನ್ನು ಮಾತ್ರ ಅಥವಾ ನಾನು ಕುಲಗಾಡಿ ಕಳ್ಳನಿಗೆ ಮಗನ ಮಾತ್ರ ಕೊಡುವುದಿಲ್ಲ ಎಲ್ಲ ಮಾತಿಗೆ ಬರಪ್ಪರು ಎಷ್ಟು ಮಾತ್ರ ಕೊಡುವುದಿಲ್ಲ ನಮ್ಮ ಅಣ್ಣನಿಗೆ ಏನು ಕಡಿಮೆ ಆಗಿರುವುದು ನನಗೆ ಏನು ಕಡಿಮೆ ಆಗಿರುವುದು ಅಣ್ಣಯ್ಯ ಏ ದುರ್ಮಾರ್ಗನ ಯಾಕೆ ಆ
ಏನೇ ಪಂಚ ಪಾಂಡವರ ಪ್ರಾಣದಲ್ಲಿ ಯಾರು ದ್ರೌಪದಿ ನಮೋ ಚಕ್ರವರ್ತಿಯೇ ಯತ್ರೋಚಿತ ಹತಮನಾದ ಕಲ್ಲ ಕೃಷ್ಣನನ್ನು ಜಗತ್ರಕ್ಷಕನಂದು ಎಲ್ಲಿಗೆಲ್ಲ ಬೋಳಿಗೆ ನಿನ್ನ ಕೃತಿಗೆ ಪಡೆದು ಆತನನ್ನು ಕುರುಡು ಎಚ್ಚರದಿಂದ ಮಾತನಾಡ ಗುರುಮಾರ್ಗರ ಅಣ್ಣಯ್ಯ ಆ ಚಾರ ಚೋರ ಕುಲಗೇಡಿ ಕಳ್ಳ ಕೃಷ್ಣನ ಸುದ್ದಿಯನ್ನ ಗಲಿಗೆ ಎಂದ ಮುಂದೆ ಪರಿಪರಿ ಮಾಡಿ ಹೇಳಿದರೆ ನಾನೇನು ಹರಿಯದವನಲ್ಲ ನೀನು ಹೇಳಿದ ಮಾತ್ರಕ್ಕೆ ಅವನೇನು ಸುಗುಣನಾಗಲಿಲ್ಲ ಗುರುಮಾರ್ಗರ ಇದು ಹಾಗಿರಲಿ ಅವನೇ ಜಗತ್ ರಕ್ಷಕನಾಗಿದ್ದರೆ ಒಬ್ಬರಿಗೆ ಒಂದು ಮತ್ತೊಬ್ಬರಿಗೆ ಇನ್ನೊಂದು ಮಾಡ್ಯಾರ 16,000 ಗೋಪಿಕ ಸ್ತ್ರೀಯರನ್ನು ಅನುಭವಿಸಾರೆ ದೇವಸ್ಥಾನ ಇದು ಅಲ್ಲದೆ ಗೊಲ್ಲರ ಗೇರಿಗಳು ಕೊಟ್ಟು ಬೆಲ್ಲ ಮುತ್ತಗಳನ್ನು ಹತ್ತು ತಿಂದಾರೆ ಹಲವು ಮಾತುಗಳು ಏತಕ್ಕೆ ದ್ರೌಪದಿ ಅವನಾವ ದೊಡ್ಡ ಮನುಷ್ಯ ಎಂದು ಜನ ಮುಂದೆ ಬರುತ್ತೆ ಇದೇ ದುರ್ಮಾರ್ಗಗಳ ಅಣ್ಣಯ್ಯ ಕಾಲಾಂತರಕ್ಕೂ ಅವನಲ್ಲಿ ದುರ್ಗುಣವ ತುಂಬಿರುವುದು ಸರಿ ಅಂಥ ಮೂಢನನ್ನು ಜಗದ್ರಕ್ಷಕನೆಂದು ಹೇಳುವುದಿಲ್ಲ ನಿಮಗೆ ಸ್ವಲ್ಪವಾದರೂ ಅಸಿಲಾಗಲಿಲ್ಲ ಅಣ್ಣಯ್ಯ ಈಗೋ ಎನ್ನ ಮಗಳನ್ನು ಒಬ್ಬ ಮಲ್ಲಿಗೆ ನಿಗಾಟನೆ ಕಟ್ಟು ಕಣ್ಣು ಪ್ರೀತಿ ನೋಡುವವರೆಗೂ ಗೋಳಿಗೆ ಕಣ್ಣ ಬಿಟ್ಟನ ಮಗಳಿಗೆ ಮಾತ್ರ ಎನ್ನ ಮಗಳನ್ನು ಬರುವಂತೆ ಅಣ್ಣಯ್ಯ ಇಷ್ಟು ಗತ್ತು ಮಾಡಿ ಎನ್ನ ಮಗಳನ್ನು ಕೇಳುವುದಕ್ಕೆ ನಿಮ್ಮಪ್ಪನ ಗಂಟಿಗೆ ಏನಾದರೂ ಕೊಟ್ಟಿರುವುದಾಗೆ ಅಪ್ಪನ ಗಂಟೆ ಏನಾದರೂ ಕಳೆದುಕೊಳ್ಳಿ ಹೇಗೆ ಅಣ್ಣಯ್ಯ ಇದು ಅಲ್ಲದೆ ಆ ಹತಮನಾದ ಕಳ್ಳ ಕೃಷ್ಣನ ಮಗನಿಗೆ ಏನಾದರೂ ಎನ್ನ ಮಗಳನ್ನು ಕೊಡುವುದೆಂದು ನಿಮಗೆ ವಚನವನ್ನು ಏನಾದರೂ ಕೊಟ್ಟಿರುವುದಾಗೆ ಗುರುಮಾರ್ಗರ ಅಣ್ಣಯ್ಯ ಇದು ಅಲ್ಲದೆ ಎನ್ನ ಅಡಿಕೆಯನ್ನು ತರಿಸಿ ದೈವ ಜನರನ್ನು ಕರೆಸಿ ಎನ್ನ ವೀರ ಚಾತ್ರವನ್ನು ಏನಾದರೂ ಮಾಡಿಸಿದರೆ ಹೇಗೆ ಶರಣು ಎಂದರೆ ಗುಡಿಗೆ ಮೈ ಮೇಲೆ ಬಿದ್ದಂತ ಆಯ್ತಲ್ಲ ನೋಡಿದೆಯ ಇದರಲ್ಲಿ ಬಣ್ಣ ಮುಂದೆ ಆದ ಕಾರಣ ಮತ್ತೊಂದು ಬಾರಿ ಆತಮನಾದ ಕಳ್ಳ ಕೃಷ್ಣನ ಸುದ್ದಿ ಎಂದು ಬಿಟ್ಟು ಬೋಳಿಗೆ ನಮೋ ಚಕ್ರವರ್ತಿಯೇ ನಮ್ಮ ಅಣ್ಣನ ಬಾಯಿಗೆ ಬಂದ ಹಾಗೆ ಬರಲಿಲ್ಲ ಸಹಜವಾಗಿ ಬರುವುದಿಲ್ಲ ಏನೆಂದ ಬರಲಿದೆ ಕಳ್ಳ ಚಾರ ಚೋರ ಕುಳ್ಳ ಎಂದು ಬರುವುದಿಲ್ಲ ಜೀವರಾಶಿಗಳಿಗೆ ಸಂರಕ್ಷಣ ಕರ್ತನೋ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು ಇರುವ 84 ಜೀವರಾಶಿಗಳನ್ನು ಸಂರಕ್ಷಣೆ ಮಾಡುವವನು ಅವನಾಗಿದ್ದರೆ ಯಕ್ಷೋಜು ತನ್ನ ಮಗನಿಗೆ ಕನ್ಯೆಯಾತಕ್ಕೆ ಸಿಗಲಿಲ್ಲ ಅಣ್ಣಯ್ಯ ಗುರುಮಾತ್ರ ನಮ್ಮ ಅಣ್ಣನ ಮಗನಿಗೆ ನಿನ್ನ ಮಗಳ ಋಣ ಇಲ್ಲಿರುವುದೆಂದು ನಾನು ನಿನ್ನ ಬಳಿಗೆ ಬಂದಿರುವೆನು ನೀನು ಬಂದಿರುವುದೆಲ್ಲ ಆ ಕಳ್ಳ ಕೃಷ್ಣನಿಗೆ ಏನಾದರೂ ಹೆಂಡತಿ ಇಲ್ಲ ಅಣ್ಣಯ್ಯ ಅವನು ಬರುವುದನ್ನು ಬಿಟ್ಟು ನಿನ್ನಂತ ಪ್ರಿಯರನ್ನು ಮಧ್ಯರಾತ್ರಿ ಕಳುಹಿಸಿ ಜನರನ್ನು ಎತ್ತಿಸಿ ಕಣ್ಣೆಯನ್ನು ಕೇಳಲು ಕಳಿಸಿರಲ್ಲ ಅವನ ಯಾವ ಹೆಣ್ಣೆಯನ್ನು ಹೇಳಿದ ಅಣ್ಣಯ್ಯ
ಬರಬೇಕೆಂದು ಏನು ಅಗ್ರಿಮೆಂಟ್ ಮಾಡಿಸಿದ್ರಿಯಾ? ನಾನು ನಿಮ್ಮನ್ನ ಕುಲತಪ್ಪನಿಗೆ ಮಾತ್ರ ನನ್ನ ಮಗಳನ್ನು ಕೊಡುವುದಿಲ್ಲ. ಏಕೆ ಒಡ ಹುಟ್ಟಿದವಾಗಿ ನಾನು ಬರಬಾರದೆ? ಎಷ್ಟು ಮಾತ್ರಕ್ಕೂ ನಿಮ್ಮಂತ ಕುಲತಪ್ಪನಿಗೆ ಮಾತ್ರ ನನ್ನ ಮಗಳನ್ನು ಕೊಡುವುದಿಲ್ಲ. ಅಲ್ಲಯ್ಯ, ಲೇ ದುರ್ಮಾರ್ಗ, ಒಬ್ಬನೇ ಮಗಳನ್ನು ಕೊಟ್ಟ ಪುಣ್ಯವನ್ನು ಕಟ್ಟಿದ್ದು ಎಷ್ಟು ಮಾತ್ರಕ್ಕೂ ಕೊಡುವುದಿಲ್ಲ. ತಗೊಳ್ಳುವಾಯ ಲೇ ದುರ್ಮಾರ್ಗ, ಬರೆಯುವ ಮೃತ್ಯುಂಜಯ. ಲೇ ಪಾಂಚಾಲಿ, ನೀನಂಥ ಈ ಮಾಡಿ ಏಕೆ? ಮಗನ ಸಮಾನವೆಂದು ಅಂತ ಕನ್ನಡದಿಂದ ಹಿಂದಿನವರೆಗೂ ಸುಮ್ಮನಿದ್ದರೆ ಗೋಳಿಗೆ ಎನ್ನ ಮಹಾಜ್ಞಾನಿಗೆಂದು ಮಗಳುವುದಕ್ಕೆ ನೀನಷ್ಟು ನಿನ್ನ ಯೋಗ್ಯತೆಯಷ್ಟು ಬಳಿ ಬಳಿಗೆ ಸಾರಥೆ ಈ ಬಂಡ ಗುಂಡೆಯು ಎನ್ನ ಮಲಕ್ಕಿಸಿದೆ. ಬಾಯಿಗೆ ಬಂದಂತೆ ಹತ್ತಾಡಿ ಎಂದು ಮಗಳಲ್ಲ ಕುತ್ತಿಗೆಯಂಬುದು ಆಚೆಗೆ ಲೋಕ. ಇವಳ ಬೆಂಬಲಿಗಾಗಿ ಯಾರು ಬರುವುದು ನೋಡೋಣ ಸಾರಥೆ. ಮೊದಲ ನೋಡಿದ ಇವಳನ್ನ ಚಕ್ರವರ್ತಿ ಇದೇ ದುರ್ಮಾರ್ಗರ ಕನ್ಯೆಯನ್ನು ಕೇಳಲು ಬಂದರೆ ಕತ್ತು ಹಿಡಿದು ಲೋಕದಿಂದ ತಗೊಳ್ಳುವೆಯಾ? ಕನ್ಯೆಯನ್ನು ಕೊಡುವುದಿಲ್ಲ ಎಂದರೇನು ಸುಮ್ಮನೆ ಹೋಗಬೇಕಲ್ಲ? ಕನ್ಯೆ ಇರುವ ಮನೆಗೆ ಯಾರಾದ್ರೂ ಬರಬಹುದು, ಕನ್ಯೆಯನ್ನು ಯಾರಾದ್ರೂ ಕೇಳಬಹುದು. ಕನ್ಯೆಯನ್ನು ಕೇಳಬಹುದು, ಆದರೆ ಕನ್ಯೆಯನ್ನು ಕೊಡುವುದಿಲ್ಲ ಎಂದರೇನು ಬಲವಂತ ಮಾಡಿ ಕನ್ಯೆ ಚೆಂದು ಕೇಳುವುದು ಇದು ಯಾವ ಧರ್ಮವ? ಚಕ್ರವರ್ತಿ, ಕನ್ಯೆ ಇರುವ ಮನೆಗೆ ಯಾರಾದ್ರೂ ಬರಬಹುದು, ಕನ್ಯೆಯನ್ನು ಯಾರಾದ್ರೂ ಕೇಳಬಹುದು. ಅಣ್ಣಯ್ಯ, ಹಾಗೆ ದುರ್ಮಾರ್ಗ ಮಗಳನ್ನು ಕೊಟ್ಟರೆ ಅಮರೇಶ್ವರನ ಸರ್ವತಾ ನಿನ್ನನ್ನು ಮೆಚ್ಚುವುದು. ಮಗಳನ್ನು ಕೊಡದೆ ಹೋದರೆ ಅಮರೇಶ್ವರನ ಸರ್ವತಾ ಮೆಚ್ಚುವುದಿಲ್ಲ. ಅಣ್ಣ ರಾಜಾದ್ರಿ ಗಣ್ಯ, ದ್ರೌಪದಿ ಮಗಳನ್ನು ಕೊಡದಿದ್ದರೆ ಅಮರೇಶ್ವರನು ಮೆಚ್ಚುವುದಿಲ್ಲ ಎಂದು ಸ್ವಚ್ಛವಾಗಿ ದುಚ್ಚ ನುಡಿಗಳನ್ನು ನುಡಿಯುವುದಿಲ್ಲ. ನಾನೇನು ಆ ಶಿವನ ಕೂಡ ಬೀರಿತನ ಮಾಡುವುದಕ್ಕೆ ಹೋಗಲಿಲ್ಲ. ಏನೇ ದುರ್ಮಾರ್ಗ, ಆತನನ್ನು ಸಾಕ್ಷಿಯನ್ನಾಗಿ ಯಾತಕ್ಕೆ ಹೇಳುವೆ? ಏನೇ ಭ್ರಷ್ಟ ಮುಂಡೆ, ಅಣ್ಣಯ್ಯ, ನಿಮ್ಮಂತೆ ಪಕ್ಷ ಪರಪಕ್ಷ ಮಾಡಿ ನಾಲ್ವನ್ನು ಹೇಳುವುದಲ್ಲ ಆ ಪರಮೇಶ್ವರನ. ಏನೇ ದುರ್ಮಾರ್ಗರ ಅಣ್ಣಯ್ಯ, ನಾರದ 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 ಪಾಂಚಾಲಿಗೆ ಇಚ್ಛೆ ಬಂದಂತೆ ಮಾತನಾಡಿದರೆ ಏನಾಗಬಲ್ಲದು? ಏನೇ ದುರ್ಮಾರ್ಗರ ಗುರುಮಾರ್ಗರೇ, ಈ ತುಂಬಿದ ಸಭೆಯಲ್ಲಿ ಹರುತ್ತಾ ಕುಳಿತರೆ ನಿನ್ನ ಗೋಳು ಕೇಳುವರಾದರೂ ಅರಿವರ. ಈ ಭ್ರಷ್ಟ ಮುಂದೆ ಕೊಟ್ಟರೆ ಕೊಂಡಾಡಬೇಕು, ಕೊಡದಿದ್ದರೆ ಬಿಟ್ಟಾಡಬೇಕು ಎಂದು ನಿನ್ನ ವಚನವನ್ನು ಹೇಳಿದವರಾದರೂ ತಾನ. ಆದ ಕಾರಣ ಮತ್ತೊಂದು ಮಾಡಿದ ಹತನ ನಾಟಕದ ಬೇಡಿ ಕಲ್ಲ ಕಿತ್ತಲ ಸುದ್ದಿಯನ್ನು ಬಿಟ್ಟು ಗೋಳಿಗೆ
ಆಸನವೆಂಬ ಕಡುಪರಾಕ್ರಮೆಯ ನಿನ್ನವು ತುಂಬಿದ ಸಮಯಕ್ಕೆ ನಿನ್ನ ಕುಂಡೆಯ ಮೇಲಿನ ಚೀನಿಗೆ ಮುಚ್ಚಲನು ಮರ್ಯಾದೆಯ ಮಕ್ಕಳಿದರು ನಿನಗೆ ಸ್ವಲ್ಪವಾದ ನಾಚಿಕೆ ಉಂಟಲಿಲ್ಲ. ಆ ವಿಚಾರ ಇಲ್ಲೇಕೆ? ಇದು ಅಲ್ಲದೆ ವಿರಾಟ ನಗರದಲ್ಲಿ ಕೀಚಕ ಮಹಾರಾಜನ ನಿನ್ನ ಮುಂದೆಯ ಬಿಡಿದು ಚಂದ್ರನ ಎಳೆದುಕೊಂಡು ಹೋದರು ನಿನಗೆ ಸ್ವಲ್ಪವಾದ ನಾಚಿಕೆ ಉಂಟಲಿಲ್ಲ. ಆಗ ಅವನ ಗತಿ ಏನಾಯ್ತು ಅಂತ ತಿಳಿದುಕೊಂಡಿಯಾ? ಇದೇ ಕಷ್ಟ ಮುಂದೆ ಅಷ್ಟೇ. ಆದ ಕಾರಣ ಮತ್ತೊಂದು ಬಾರಿ ನನಗೆ ಬಿಟ್ಟಿಗೆಂದು ಎನ್ನ ಮುಂದೆ ಎತ್ತಿರಲು ನಿನ್ನ ಬಾಯಿಗೆ ಬಿಡಿದು ನಿನ್ನ ಕುತ್ತಿಗೆ ಬಿಡಿದು ಹಾಸಿಗೆ ನುಗ್ಗುವುದು ಚಂದವಾದ ಆದ ಕಾರಣ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೋಗುವಂತವರಾಗಿ ಮುಂದೆ ಕೈ ಕೈ ಬಿಡದೆ ಹೇಳಿದೆಯಾ? ಬಂಧನಾದ ದುಶ್ಯಾಸನನೇ ನನ್ನ ಸೀರೆಯನ್ನು ಸೆಳೆದು ಮರ್ಯಾದೆಯ ತಗರದಂತೆ ಮಗಳಿವೆಯಾ? ವೀರಭದ್ರೇಶ್ವರ ಕಲಾ ಬಯಲಾಟ ಕಲಾವಿದರು ತುಂಬಾ ಧನ್ಯವಾದಗಳು. ಸೀತಾ ಬಯಸಿ ರಾವಣ ಸತ್ತ, ನನ್ನ ಬಯಸಿ ಕೀಚಕ ಸತ್ತ. ಎಲ್ಲ ಅಧಮನೆ ಎಲ್ಲ ಸಲ್ಲದ ವಿಚಾರವನ್ನು ಇಲ್ಲಿ ಮಾತನಾಡಬೇಡ. ಏನಕ್ಕೆ ಮಾತನಾಡಬಾರದು? ಎಲ್ಲ ಅಧಮನೆ ಮಗಳನ್ನು ಕೊಡುವುದಿಲ್ಲವೆಂದು ಹೇಳಿದೆಯಲ್ಲ. ಮಗಳನ್ನು ಕೊಡುವುದಿല്ലെಂದು ಹೇಳಿದೆಯಲ್ಲ. ನೀನು ಕೊಟ್ಟಲು ನಾವು ಮಾಡಿಕೊಳ್ಳುವುದಿಲ್ಲ. ನಾನೇನಾದರೂ ನಿನ್ನ ಕೊಡುವುದಿಲ್ಲ, ನಿನ್ನ ಹಂತಪ್ಪನಿಗೆ ಬಂದಿಲ್ಲವಲ್ಲ. ನಿನ್ನ ಮಗಳು ನನಗೆ ಬೇಕಾಗಿಲ್ಲ. ನೀನು ಎಷ್ಟು ಮರದಿಂದ ಬೇಡಿಕೊಂಡರೂ ಎಲ್ಲ ಮಗಳನ್ನು ಬಿಡುವುದಿಲ್ಲ. ಕಮಲ ಚಕ್ರವರ್ತಿ ಏನೇ ಗುರುನಾಥ ನಿನ್ನ ಮಗಳನ್ನು ಊರ ದೇವತೆಗೆ ಈ ಮೊತ್ತ ಮುಂದೆ ಎಂತ ಲಕ್ಕಿದ್ರೆ ಆ ಹದಮನಾದ ಕುಲತೆಯಲ್ಲಿ ಕಲ್ಲ ಬಿಚ್ಚಿನ ಬೆಂಬಲದಿಂದ ಬಾಯಿಗೆ ಬಂದಂತ ಹೋಗಿರುವಲ್ಲ ಇವಳ ಕುತ್ತಿಗೆ ಆದರೂ ಗೊತ್ತಾಗುತ್ತೆ. ಅದಕ್ಕೆ ಆ ಕೊಂಡಿ ಮಿಂಚಣ್ಣನಾದ ನಾರದ ಮಾತನ್ನು ಕೇಳಿ ಕಮಲಾವತಿಗೆ ಹೋಗಿ ಅವಮಾನಿತನಾದೆನು. ಹೌದು ಮಾತೆ, ಅಣ್ಣನಿಗೆ ಏನು ಮುಖವನ್ನು ತೋರಿಸಲಿ ಸಾರಥಿ ತಿಳಿಯಲಾಗಲಿ ಪರಿಸ್ಥಿತಿ. ಮಾತರಿಗೆ ಮೇಲೆ ಎಲ್ಲ ನಿಮಗೆ ಆಗದು. ಚೆನ್ನಾಗಿ ಕಣ್ಣ ತೆರೆದಂತೆ ಕಾಣುತ್ತೆ. ಈಗ ಮಕ ನೋಡಿದರೆ ಕಳ ಏರಿದಂತೆ ಕಾಣುತ್ತೆ. ಕೊಂಡಿ ಮಿಂಚಣ್ಣನಾದ ನಾರದ ಏಕೆ ದ್ರೌಪದಿ? ಏಕೆ ದ್ರೌಪದಿಯಿಂದ ನನ್ನನ್ನು ಕೇಳಿದೆಯಾ? ನೀನೇ ಅನ್ನವೇ ಕಮಲಾವತಿಗೆ ಕಳಿಸಿದ್ದು. ಏಕೆ ದ್ರೌಪದಿ ಆಗ ಮಾತನಾಡಿ
ಬಳಿಕ ಹೋಗಲು ನೀನು ಹಾ ನಾವು ಅಂತ ಮನುಷ್ಯವರಲ್ಲಮ್ಮ ತಾಯಿ, ನೀನು ಅಂಥವನಲ್ಲ. ಅಂತವರಲ್ಲಮ್ಮ. ಜಗಳ ನಿನಗೆ ಮೊದಲೇ ಗೊತ್ತಿಲ್ಲ. ಗೊತ್ತಿಲ್ಲಮ್ಮಯ್ಯ. ಕೊಂಡಿ ಮಿಂಚಣ್ಣನೇ, ನಾರಾಯಣ ನಾರಾಯಣ. ನಿನ್ನ ಮಾತು ಕೇಳಿ ಕಮಲಾವತಿಯ ಹೋಗಿ ನಾನು ಅವಮಾನಿತನಾದೆನು. ಏಕೆ ಮಾಡಿದರು ದ್ರೌಪದಿ? ಆಚೆಗೆ ಹೋಗಿ ಚಾಡಿಕೊಳ್ಳಲಾಗಲಾರ. ಅಮ್ಮ, ಆ ಕಮಲರಾಜನು ನಿನ್ನನ್ನು ತಿರಸ್ಕರಿಸಿದರೆ ಈಗಲೇ ಕಮಲಾವತಿಗೆ ಹೋಗಿ ಕಮಲರಾಜನ ಮಂಕು ಬುದ್ಧಿಯನ್ನು ಬಿಡಿಸಿ ಬರೆಯುವುದು. ನಾರಾಯಣ ಗೋವಿಂದ ಗರುಡಧ್ವಜ ರಾಮದೇವನ ಸಭೆಗೆ ಹೋಗೋಣ ನಡಿ ಈಗಲೇ. ಇಷ್ಟದಂತಾಗಲಿ ಕಮಲೇಂದ್ರನ ಸಭೆಗೆ ಹೋಗೋಣ ನಡಿ. ಸ್ವಲ್ಪ ಇಷ್ಟದಂತಾಗಲಿ ತಾತ. ಐಶ್ವರ್ಯ ಮಸ್ತು, ನಿನಗೆ ಶುಭವಾಗಲಿ. ಕಮಲರಾಜನೇ ಮೇಲೆ ಕೈಯಳು. ಆಹೋ ಸ್ವಾಮಿ ನಾರದರೆ, ಚಕ್ರವರ್ತಿ ಈ ಪೀಠದಲ್ಲಿ ಕೂಡುವಂತರಾಗಿದೆ. ಒಳ್ಳೆಯದು, ಕೂಟುಕೊಳ್ಳುವುದು. ಮಹಾರಾಜನೇ, ಆಹೋ ಸ್ವಾಮಿ ನಾರದರೆ, ನಿಮ್ಮ ಮನೆಯಲ್ಲಿ ಕಮಲಮ್ಮನ ಸೊಸೆ ಕಮಲ ಗಾಂಧಿ ಮಗಳಾದ ರತಿದೇವಿ ದೊಡ್ಡಮ್ಮನಾದ ಯಶೋದಮ್ಮ ನಿಮ್ಮ ಮನೆಯಲ್ಲಿ ಸರ್ವರು ಕ್ಷೇಮದಿಂದಿರುವರೇನಪ್ಪ ರಾಜ. ಆಹೋ ಎತ್ತಿ ಕುಲ ತಿಲಕ ಪಾವನರಾದ ಸ್ವಾಮಿ ನಾರದರೆ, ಚಕ್ರವರ್ತಿ ನಿಮ್ಮ ಹಣ್ಣ ಕನ್ನಡದಿಂದ ಯಾವುದಕ್ಕೂ ಕೊರಗಿದ್ದಿಲ್ಲದೆ ಸರ್ವರು ಸಂತೋಷದಿಂದ ಇರುವರು. ಆಹೋ ಸ್ವಾಮಿ ನಾರದರೆ, ತಾವು ತಾವ ದೇಶದಿಂದ ಪರೋಟವಾಯಿತು, ತಾವ ದೇಶಕ್ಕೆ ಸಂಚಾರ ಮಾಡಿದರೆ ತಾವ ದೇಶಗಳಲ್ಲಿ ಒಂದು ಸಮಾನಗಳಿವೆ. ಆಹೋ ಸ್ವಾಮಿ ನಾರದರೆ,
ಅದನ್ನು ಚೆನ್ನಾಗಿ ಎಂತ ಮುಂದೆ ಬೇಡಬೇಕೆಂದು ಹೇಳಿಕೊಳ್ಳುವನು. ಅದು ಸ್ವಾಮಿ ನಾರದರ ಮಹಾರಾಜರೇ, ಅದು ಯಾತಕ್ಕೆಂದರೆ ಅದು ಯಾತಕ್ಕೆ ರಾಜ? ತಮ್ಮ ಮೊಮ್ಮಗಳಾದರಲ್ಲಿ ದೇವಿಗೆ ಲಗ್ನ ಮಾಡಬೇಕೆಂದು ದೇಶ ದೇಶಗಳಿಗೆ ಚಿತ್ರಪಟಗಳನ್ನು ಕಳುಹಿಸಿರುವನು. ಅಹೋ ಸ್ವಾಮಿ ನಾರದರ ಚಕ್ರವರ್ತಿ, ಆದ ಕಾರಣ ತಾವು ಸಂಚಾರ ಮಾಡಿ ಬಂದಿರುವ ದೇಶಗಳಲ್ಲಿ ಇದರ ವಿಷಯವೇನಾದರೂ ನಿಮಗೆ ತಿಳಿದಿದ್ದರೆ ಚೆನ್ನಾಗಿ ಎಂದ ಮುಂದೆ ಕೇಳಬೇಕೆಂದು ಬೇಡಿಕೆಂದು ಸ್ವಾಮಿ ಸಜ್ಜನಾದರೆ. ಅದು ಕಮಲ ರಾಜೇಂದ್ರ, ಅಹೋ ಸ್ವಾಮಿ ನಾರದರ ಏನು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಸ್ವಾಮಿ? ಅದು ಕಮಲ ಚಕ್ರವರ್ತಿ, ಅಹೋ ಸ್ವಾಮಿ ನಾರದರ ನೀನು ಕಳಿಸಿರುವ ಚಾರರು ದೇಶ ದೇಶಗಳನ್ನು ತಿರುಗಿ ರಾಜಪುತ್ರರು ಚಿತ್ರಪಟಗಳನ್ನು ಧರಿಸುತ್ತಾ ನಿಂತರು. ಚಕ್ರವರ್ತಿ, ಅಹೋ ಸ್ವಾಮಿ ನಾರದರ ನಾನು ಕಣ್ಣಾರ ಕಂಡು ಕಳವಳಗೊಂಡು ನಿನಗೆ ತಿಳಿಸಬೇಕೆಂದು ಬಂದೆನು. ಚಕ್ರವರ್ತಿ, ಅಹೋ ಸ್ವಾಮಿ ನಾರದರ ಅದು ಯಾತಕ್ಕೆಂದರೆ ಅದು ಯಾತಕ್ಕೆ ಸ್ವಾಮಿ? ಕೇವಲ ನಮ್ಮ ಮನೆಯವರೆಂದು ಹೇಳಲಿಕ್ಕೆ ಬಂದೆ. ಇಲ್ಲವಾಯಿತು, ನಾನು ಯಾತಕ್ಕೆ ಬರಲಿ? ಅಪ್ಪ ರಾಜ, ಅಹೋ ಸ್ವಾಮಿ ನಾರದರ ನಿಮಗೇನು ಸಾವಿರಾರು ಮಕ್ಕಳಿರುವರೆ ಇರುವ ಒಬ್ಬ ಮಗಳನ್ನು ರೂಪಸ್ಥನಾದ ರಾಜಪುತ್ರನಿಗೆ ಕೊಟ್ಟು ಲಗ್ನವನ್ನು ಮಾಡಬಾರದು. ನೀವು ಎಂಥ ದೊಡ್ಡರು! ಚೀ 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 ಚೀ, ಇದು ಮಾತ್ರ ನನಗೆ ಸರಿ ಬಾರಲಿಲ್ಲ. ದೊರೆಯೇ, ನಿನ್ನಗ್ಯಾರು ಈ ರಾಯಾಪುರದಲ್ಲಿ ಸರಿಯ ರತಿ? ಅಹೋ ತಾತ ಭಕ್ತಜನ ಪೀಠ, ನೋಡವರಿಗೆ ಭಾಗ್ಯ ಬಂದಂತೆ ಹುಟ್ಟು ಕುರುಡನಿಗೆ ಕಣ್ಣು ಬಂದಂತೆ ನಿಮ್ಮ ಮನಸ್ಸಿನ ಮಾತುಗಳನ್ನು ಕೇಳಿ ಚಂದ ಮನಸ್ಸಿಗೆ ತುಂಬಾ ದೋಷವಾಯಿತು. ಅಹೋ ಸ್ವಾಮಿ ನಾರದರ ಚಕ್ರವರ್ತಿ, ಆದರೆ ನೀವು ತ್ರಿಲೋಕದಲ್ಲಿ ಸಂಚಾರ ಮಾಡಿ ಬಂದವರು ತಮಗೆ ತಿಳಿಯದ ಕಾರ್ಯವು ಅದು ಯಾವುದಿರುವನ? ಅಹೋ ಸ್ವಾಮಿ ನಾರದರ ಚಕ್ರವರ್ತಿ, ತಮ್ಮ ಮೊಮ್ಮಗಳಾದ ದೇವಿಗೆ ಲಗ್ನ ಮಾಡುವ ಭಾಗವು ನಮ್ಮದಾಗಿರುವುದು. ಅಹೋ ಸ್ವಾಮಿ ನಾರದರ
ಆಗಲೇ ಶ್ರೀಕೃಷ್ಣನ ಮಗನಾದ ಹನುಮಂತನು ದಿನಾರೇ ಚಕ್ರವರ್ತಿ ಅಹೋ ನಾರದರೇ, ವಿದ್ಯಾ ಬುದ್ಧಿಯಲ್ಲಿ ಶಾರದವನು ಮಹಾರಾಜನೇ. ಅಹೋ ನಾರದರೇ, ಈ ಲೋಕವನ್ನು ಜಯಿಸುವ ಪ್ರಾಣ ಪ್ರಿಯವರು. ಆ ಹುಡುಗನು ರೂಪವನ್ನು ಎಷ್ಟೊಂದು ಹೊರಚಿರುವಲ್ಲಿ ಆದಿಶೇಷನಿಗಾದರೂ ಅಶಕ್ತವಾದರು. ಚಕ್ರವರ್ತಿ, ಅಹೋ ನಾರದರೇ, ಆ ಹನುಮಂತನಿಗೆ ನಿನ್ನ ಮಗಳನ್ನನ್ನು ಕೊಟ್ಟು ಲಗ್ನವನ್ನು ಮಾಡಿಕೊಡು ರಾಜಾಜ್ಞೆಗಣ್ಣ. ರತಿ. ನಿಮ್ಮ ತಾತ ಮಾಡಿದ ಪೂರ್ವ ಜನ್ಮದ ಪುಣ್ಯ. ತಮ್ಮ ಮಾತುಗಳನ್ನು ಕೇಳಿ ಮರುಳಾಗುವುದಕ್ಕೆ ನಾನು ತಟ್ಟನಲ್ಲ. ಆಹೋ ನಾರದರೇ, ತಾವು ಹೋದಲ್ಲಿ ಸುಮ್ಮನೆ ಬರುವುದನ್ನು ಬಿಟ್ಟು ಸಾವುಗಾರರು ಒಂದು ಗಂಟೆಯಿಂದ ಹತ್ತಿ ಬರುವುದು ತಮ್ಮ ಒಂದು ಮನೆಯ ಚೆಂದ ಎನಿಸುವ ಬುದ್ಧಿಯ ತಮ್ಮನ್ನು ಸರ್ವಥಾಗುವುದಿಲ್ಲ. ಆಹೋ ನಾರದರೇ, ಆದ ಕಾರಣ ಮತ್ತೊಂದು ಬಾರಿ ಆ ಹತನಾದ ಕಳ್ಳಕೃಷ್ಣನ ಮಗನ ಸುದ್ದಿಯಿಂದ ಜನರ ಮುಂದೆ ಎತ್ತ ನಡೆಯುವುದಿಲ್ಲ. ಅವ ಕನ್ನಡರಾಜೇಂದ್ರ ಅಹೋ ಸ್ವಾಮಿನಾಥರೇ, ಅವ ಬುದ್ಧಿ ಶೂನ್ಯನಾದ ಕಾಲೇಶ ಅಹೋ ನಾರದರೇ, ಬುದ್ಧಿ ಇಲ್ಲದೆ
ಮತಗೆಟ್ಟು ಮಾತನಾಡುವುದು ರಾಜರ ಧರ್ಮವಲ್ಲ. ಅದು ಏಕೆಂದರೆ ಸಿದ್ಧಯಾತಕ್ಕೆ ಮಾಡಿ ಸೈರಿಸು ಎಂದ ಮೇಲೆ ಇಷ್ಟು ಕ್ರೋಧ ಪಡಲಿಕ್ಕೆ ಕಾರಣವೇನು? ನೀನಾಗಿ ಕೇಳಿದರೆ ನಾನಾಗಿ ಕೇಳಿದರೆ ಇದರೊಳಗೆ ನನ್ನ ತಪ್ಪೇಂತೆ ಪಾರ್ವತಿ ನಮ್ಮ ದೈವವೇ ಹೀಗಿದೆ. ಅವನಿಗಾಗ ಹಾಳು ಮಾಡುವುದೇನು? ಅಪ್ಪ ರಾಜ, ನಿಮ್ಮ ಮನಸ್ಸಿಗೆ ತಳವಾರ ಗುಂಡಮ್ಮನಂತ ಬರಬೇಕು. ನೀವು ಮಗಳ ಲಗ್ನವನ್ನು ಮಾಡಿಕೊಳ್ಳಿ. ನಾವು ಯಾಕಕ್ಕೆ ಹೇಳಬೇಕು? ಆದರೆ ಲಗ್ನಕ್ಕೆ ಮಾತ್ರ ಎನ್ನನ್ನು ಮರೆಯಬೇಡ. ಎಷ್ಟು ಮಾತಕ್ಕೆ ಮರೆಯುವುದಿಲ್ಲ. ಇದೇ ಸಿದ್ಧದಿಂದ ಮರೆತರೆ ನಾವೇನು ಮಾಡೋಣ? ಆ ಲಗ್ನಗಳಿಗೆ ಈ ನಾರದೋತ್ಸವ ಮಹಾರಾಜನೇ, ಇನ್ನು ನಾನು ಕೋರಿದೆಯನ್ನು ಅಪ್ಪನೇನು ಕೊಡುವುದು ಹೀಗೆ ಅದು ಕಲ್ಲ ಚಕ್ರವರ್ತಿ ಪ್ರೀತಿಯಿಂದ ಒಂದು ನೀತಿ ಹೇಳುವುದು ಚೆನ್ನಾಗಿ ಕೇಳು. ಕಾರ್ಯಕಲ್ಲುಗಳಿಗೆ ಕಜ್ಜೆ ಇಟ್ಟು ತಂದು, ಶಾಗಗಳಿಗೆ ಸಕ್ಕರೆ ಸಿಲೆ ತಂದು, ಒಲೆಗಳಿಗೆ ಒಳ್ಳೆಣ್ಣೆ ತಂದು, ಕಳವೆಲೆಗಳಿಗೆ ಕರಾಯಿ ತಂದು, ಬಲಗುಡ್ಡಾಗ ಪೂರ್ಣ ಮಾಡಿಸಿ, ಪಾಕಿಸ್ತಾನಾಗ ಪಾಕಿಸ್ತಾನ ಸಕ್ಕರೆ ಮಾಡಿಸಿ, ಬಲಗುಡ್ಡ ಶೇಖರ ಸ್ವಾಮಿಯವರು ಕುಟುಂಬದವನ್ನೆಲ್ಲ ಕರೆಕಳಿಸಿ, ರಾಜಾಪುರದ ಹಿರಿಯವರನ್ನೆಲ್ಲ ಈಶ್ವರೂರಲ್ಲಿ ಕುಂದಿರಿಸಿ, ಆ ಮನ್ಮಥನಿಗೆ ರತಿದೇವಿಗೆ ಲಗ್ನವನ್ನು ಮಾಡಿಕೊಟ್ಟರೆ ನಿನ್ನ ಮಗಳ ಸಂಸಾರ ಹೀಗಾಗಿ ಇರುವುದು. ಇದನ್ನು ನನ್ನ ಕಳೆದುಕೊಳ್ಳಬೇಡ ರಾಜ. ಎಷ್ಟು ಬಲಿಗುಡ್ಡ ಕಲ್ಯಾಣಿ ಗುರುಸ್ವಾಮಿಯವರು ಕಮಲರಾಜನ ಪಾತ್ರಕ್ಕೆ 500 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಡುತ್ತಾರೆ. ಇಲ್ಲಿ ಬೆಂಕಿ ಹತ್ತಿಲ್ಲ ಹತ್ತನಂತೆ. ಅಮ್ಮ ಐಶ್ವರ್ಯ ಅಮ್ಮ ರತಿದೇವಿ ನಿನಗೆ ಮಂಗಳವಾದ.
ವೈ ರಾಮ್ಪುರ ಮುಸ್ಲಪ್ಪ ಇವರು ನಾರದನ ಪಾತ್ರಕ್ಕೆ ಸುಂದರವಾದ ಹಾರವನ್ನು ಹಾಗೂ ಉಂಗುರವನ್ನು ಪ್ರೇಮಪೂರ್ವಕವಾಗಿ ತಯಾರು ಮಾಡಿರುತ್ತಾರೆ.